ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಿದ್ದೀವಿ. ನಾರ್ಮಲ್ ಪಲ್ಯ ಥರ ಮಾಡಿ ಬೇಜಾರಾಗಿದ್ದರೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಸಖತ್ತಾಗಿರುತ್ತೆ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಇದರಲ್ಲಿ ಒಂದು ಪಾತ್ರೆಯಲ್ಲಿ ಹಾಕೋಣ. ಮತ್ತು ಈರುಳ್ಳಿನೂ ಅಷ್ಟೇ ಸೇಮು ಈ ಥರ ಕಟ್ ಮಾಡಬೇಕು. ಆಮೇಲೆ ಶೇಂಗಾ ಹುರಿದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು, ಸ್ವಲ್ಪ ತರಿ ತರಿಯಾಗಿರಲಿ. ಕಸೂರಿ ಮೇಥಿ ಹಾಕ್ಕೊಳ್ಳೋಣ, ಅರಿಶಿಣ, ಅಚ್ಚ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟೇ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಶೇಂಗಿನ ಪುಡಿ ಮತ್ತು ಖಾರ, ಅರಿಶಿಣ ಎಲ್ಲ ಹಾಕಿರ್ತೀವಿ, ಕಸೂರಿ ಮೇಥಿ, ಕೊತ್ತಂಬರಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಮುಚ್ಚಿಡೋಣ. ಅಷ್ಟರೊಳಗಡೆ ನಾವಿಲ್ಲಿ ಒಂದು ಪಾತ್ರೆ ಇಟ್ಟು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಟೊಮಟೊ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಇದೆಲ್ಲ. ಒಂದು ನಿಮಿಷ ಮುಚ್ಚಿ ಸ್ವಲ್ಪ ತೆಗಿಯೋಣ. ಚೆನ್ನಾಗಿ ನೋಡಿ ಟೊಮಟೊ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಕಲಸಿರ್ತಿರ್ತೀವಲ್ಲ ಇದು ಕ್ಯಾಪ್ಸಿಕಮ್ನ ಇವಾಗ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಕಪ್ ಮೊಸರು ಹಾಕ್ಕೊಳ್ಳೋಣ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟೆ ತಿಂತಾರೆ. ಈಗ ಮುಚ್ಚಿಡೋಣ ಒಂದು 2 ನಿಮಿಷ. ನೋಡಿ ಹೆಂಗೆ ಮೇಲೆ ಎಷ್ಟು ಚೆನ್ನಾಗಿ ತೇಲಿದೆ ಎಣ್ಣೆ ಈ ಥರ ಆಗಿರಬೇಕು. ಸೂಪರ್ ಆಗಿದೆ ಇದು. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.